ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕುಮಾರ್ ಅಸ್ಟ್ರಾಲಜರ್ ಮಾತಾಡೋದು. ಬನ್ನಿ ವೀಕ್ಷಕ ಬಂಧುಗಳೇ, ನಾನು ನಿಮಗೆ ಇವತ್ತು ಗುರುಗ್ರಹದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಹಾಗೂ ನಮ್ಮ ವಾಣಿ ಜ್ಯೋತಿಷ್ಯಾಲಯನ ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಅನಂತ ಕೋಟಿ ಕೋಟಿ ವಂದನೆಗಳು. ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ನಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪಥ ಬದಲಾವಣೆ ಮಾಡ್ತಾ ಇದ್ದಾನೆ. ಯಾವತ್ತಂದ್ರೆ ಜೂನ್ 2ನೇ ತಾರೀಕು ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪಥ ಬದಲಾವಣೆ ಮಾಡ್ತಾ ಇದ್ದಾನೆ. ಅಂದ್ರೆ ಕಟಕ ರಾಶಿಯಲ್ಲಿ 1 ವರ್ಷ ಸ್ಥಿತನಾಗ್ತಾ ಇದ್ದಾನೆ. ಈ ಗುರು ಕಟಕ ರಾಶಿಯಲ್ಲಿ 1 ವರ್ಷ ಕಾಲ ಸ್ಥಿತನಾಗುವುದರಿಂದ ಯಾವೆಲ್ಲ ರಾಶಿಗೆ ಶುಭ ಫಲವನ್ನು ಮತ್ತು ಅಶುಭ ಫಲವನ್ನು ನೀಡ್ತಾನೆ ಅಂತ ನಿಮ್ಗೆ ನಾನು ಸಂಕ್ಷಿಪ್ತವಾದ ಒಂದು ಮಾಹಿತಿ ನೀಡ್ತಾ ಇದ್ದೀನಿ. ಎಲ್ಲರೂ ಕೇಳಿ. ಮತ್ತು ನಿಮ್ಮ ಯಾರ ರಾಶಿಗೆ ಅಶುಭ ಫಲ ಅಂತ ಹೇಳ್ತೀವಿ ಅವರಿಗೆ ಪರಿಹಾರ ಮಾಡಿಕೊಳ್ಳಿ. ಶುಭ ಫಲ ರಾಶಿ ಇದ್ದವರಿಗೆ ಪರಿಹಾರ ಅವಶ್ಯಕತೆ ಇರುವುದಿಲ್ಲ. ಈ ಪರಿಹಾರವನ್ನು ನಾನು ವಿಡಿಯೋದ ಕೊನೆಯಲ್ಲಿ ಹೇಳ್ತಾ ಇರ್ತೀನಿ. ಕೊನೆಯವರೆಗೂ ವಿಡಿಯೋನ ಎಲ್ಲರೂ ನೋಡ್ತಾ ಇರಿ. ಮೊದಲನೇದಾಗಿ ಮೇಷರಾಶಿಗೆ ಆಲ್ರೆಡಿ ಇವಾಗ 7.5 ನಡೀತಾ ಇದೆ. 7.5 ನಡೆಯುವುದರಿಂದ ಕಷ್ಟ ನಷ್ಟ ದುಃಖದಲ್ಲಿ ಇದ್ದಾರೆ. ಆದ ಕಾರಣ ಗುರುಗ್ರಹದ ಬದಲಾವಣೆಯಿಂದ ಇವರ ಮುಂದಿನ ಜೀವನದಲ್ಲಿ ಅತ್ಯಂತ ಶುಭ ಫಲ ಅವಶ್ಯವಾಗಿ ಗುರು ನೀಡ್ತಾನೆ. ಇವಾಗ ಏನು ಕಷ್ಟ ಅನುಭವಿಸ್ತಿರ್ತಾರಲ್ಲ ಮೇಷರಾಶಿಯವರು, ಶನಿಗ್ರಹ ದಶೆಯಿಂದ, ಶನಿಗ್ರಹ 7.5 ಆದ ಕಾರಣ ಈ ಗುರುಗ್ರಹ ಸಂಚಾರದಿಂದ ಗುರು 4ನೇ ಮನೆಯಾಗಿ ಬಲವಾನನಾಗಿ ಬರ್ತಾನೆ. ಈ ಮೇಷರಾಶಿಗೆ ಬಲಪ್ರದನಾಗಿ ಗುರು ಬರುವುದರಿಂದ ಇವರ ಎಲ್ಲ ಕಷ್ಟಗಳು ದೂರವಾಗಿ 1 ವರ್ಷದಲ್ಲಿ ಇವರಿಗೆ ಅಭಿವೃದ್ಧಿಯನ್ನು ನೀಡುವಂಥ ಕೆಲಸ ಗುರುಗ್ರಹ ಮಾಡ್ತಾನೆ. ಈ ರಾಶಿಗೆ ಗುರುವಿನ ಬಲವಿದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ಈ ವೃಷಭ ರಾಶಿಗೆ ಗುರು 3ನೇವನಾಗಿ ಬರುವುದರಿಂದ ಅಶುಭ ಫಲವನ್ನು ನೀಡ್ತಾನೆ. ಇದರ ಸೋದರ ಸಂಬಂಧದೊಳಗೆ ಒಳ್ಳೆಯ ಶ್ರೇಷ್ಠ ಫಲವನ್ನು ಅಥವಾ ಈ ವೃಷಭ ರಾಶಿಯ ಸಹೋದರ ಯಾರೆಲ್ಲ ಇರ್ತಾರಲ್ಲ ಅವ್ರಿಗೆಲ್ಲರಿಗೂ ಒಳ್ಳೆಯ ಫಲವನ್ನು ಗುರುಗ್ರಹ ಮಾಡ್ತಾನೆ. ಈ ರಾಶಿಯವನಿಗೆ ಸ್ವಲ್ಪ ಪ್ರಮಾಣದಲ್ಲಿ ಅಶುಭ ಫಲವನ್ನು ಮಾಡುವುದು. ಯಾಕಂದ್ರೆ 3ನೇ ಮನೆಯೇ ನಾವು ಶತ್ರುಕ್ಷೇತ್ರ ಅಂತ ಹೇಳ್ತೇವೆ. ಇದು ಒಳ್ಳೆಯ ಮನೆಯಲ್ಲ. ಆದ ಕಾರಣ ಇಲ್ಲಿ ಗುರುಬಲ ಇಲ್ಲದೇ ಇರುವ ಕಾರಣ ಇವರಿಗೆ ಹಣಕಾಸಿನ ವ್ಯಯವಾಗಬಹುದು ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಸಾಲವಾಗಬಹುದು. ಈ ರೀತಿಯಾದಂಥ ಅಶುಭ ಫಲವನ್ನು ಗುರುಗ್ರಹ ಈ ವೃಷಭ ರಾಶಿಯನ್ನು ನೀಡ್ತಾನೆ. ಆದ ಕಾರಣ ಈ ವೃಷಭ ರಾಶಿಯವರು ಪರಿಹಾರ ಮಾಡಿಕೊಳ್ಬೇಕಾಗ್ತದ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯ ಗುರುಗ್ರಹ 2ನೇ ಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ಇವರಿಗೆ ಅತ್ಯಂತ ಶ್ರೇಷ್ಠ ಫಲವನ್ನು ಅವಶ್ಯವಾಗಿ ನೀಡ್ತಾನೆ. ಯಾಕಂತಂದ್ರೆ ಗುರು ಇದ್ದಲ್ಲಿ ಬಲ ಇರ್ತದ. ಗುರುವಿನ ದೃಷ್ಟಿ ಬಿದ್ದರೆ ಸಾಕಪ್ಪ ನಮ್ಮ ಜೀವನ ಪಾವನ ಆಗ್ತದೆ ಅಂತ ಹೇಳ್ತೀವಿ. ಅಂತೊಳಗೆ 2ನೇ ಸ್ಥಾನದೊಳಗೆ ಗುರು ಏನಾದ್ರು ಸಂಚಾರ ಮಾಡಕತ್ತಪ್ಪ ಅಂತದ್ದು ಧನಸ್ಥಾನವಾಗಿರ್ತದೆ. ಮೊದಲ ಗುರು ಅಲ್ಲಿ ಸಂಚಾರ ಮಾಡಕತ್ತಂದ್ರೆ ಅಭಿವೃದ್ಧಿಯನ್ನು ಮಾಡ್ತಾನೆ. ಆದ ಕಾರಣ ಗುರುಗ್ರಹ ಇಲ್ಲಿ ಮಿಥುನ ರಾಶಿಯಲ್ಲಿ ಸ್ಥಿತನಾದಪ್ಪ ಅಂದ್ರೆ ಇವರ ಕುಟುಂಬದಲ್ಲಿ ಅಭಿವೃದ್ಧಿ ಆಗ್ತದೆ. ಅಥವಾ ವೈವಾಹಿಕ ಜೀವನಕ್ಕೆ ತೊಂದರೆ ಇದ್ದರು ಅಥವಾ ಮದುವೆ ಆಗ್ತಾ ಇಲ್ಲ ಅನ್ನುವಂಥ ಏನು ಟೆನ್ಷನ್ ಇದ್ದರು, ಈ ರೀತಿಯಾದಂಥ ಎಲ್ಲ ಅಶುಭ ಫಲವನ್ನು ದೂರ ಮಾಡಿ ಇರೋ ವೈವಾಹಿಕ ಜೀವನಕ್ಕೆ ಒಳ್ಳೆಯ ದಾರಿ ತೋರಿಸುವಂಥ ಕೆಲಸ ಗುರುಗ್ರಹ ಮಾಡ್ತಾನೆ. ಆದ್ದರಿಂದ ಇಲ್ಲಿ ಇವರಿಗೆ ಗುರು ಬಲವಿದೆ. ಇನ್ನು ಕಟಕ ರಾಶಿಗೆ ಜನ್ಮ ರಾಶಿಯಲ್ಲಿ ಗುರುಗ್ರಹ ಸಂಚಾರ ಮಾಡೋದು ಒಳ್ಳೆಯದು, ಒಂದು ರೀತಿ ಕೆಟ್ಟದ್ದು ಅಂತ ಹೇಳ್ತಾರೆ. ಆದರೆ ನಾನು ಇಲ್ಲಿ ಒಳ್ಳೆಯದು ಹೇಳ್ತಾನೆ. ಯಾಕಂದರೆ ಗುರು ಸ್ವನಕ್ಷತ್ರದಲ್ಲಿ ಸಂಚಾರ ಮತ್ತು ವರ್ಗೋತ್ತಮ ಮತ್ತು ಉಚ್ಚಸ್ಥಾನ ಈ ರೀತಿಯಾದಂತಹ ಅತ್ಯಂತ ಶ್ರೇಷ್ಠ ಬಲ ಮತ್ತು ಶುಭಪ್ರದವಾಗಿರುವಂಥ ಗುರುಗ್ರಹ ಕಟಕ ರಾಶಿಗೆ ಶುಭ ಫಲವನ್ನು ಅವಶ್ಯವಾಗಿ ನೀಡ್ತಾನೆ. ಯಾಕಂತಂದ್ರೆ ಗುರು ಇದ್ದಲ್ಲೆಲ್ಲ ಶ್ರೇಷ್ಠತೆ ಇರ್ತದೆ. ಗುರು ಇದ್ದಲ್ಲೆಲ್ಲ ನಮಗೆ ಸನ್ಮಾರ್ಗ ಇರ್ತದೆ. ಗುರು ಇದ್ದಲ್ಲೆಲ್ಲ ನಮ್ಗೆ ಒಳ್ಳೆ ಹಾದಿಗಳು ಕಾಣ್ತಿರ್ತಾವೆ. ನಮ್ಮ ಇಷ್ಟು ವರ್ಷ ಎಷ್ಟು ಸಮಸ್ಯೆಗಳು ಬಂದಿರ್ತಾವೆ ಅಂದರೆ ಇವಾಗ ಕಳೆದ 1 ವರ್ಷಗಳಿಂದ ಗುರುಬಲ ಇವ್ರಿಗೆ ಇರಲಿಲ್ಲ. ಕಟಕ ರಾಶಿಯವರಿಗೆ ಇವರೆಷ್ಟೆಲ್ಲ ಅಭಿವೃದ್ಧಿ ಕುಂಠಿತವಾಗಿತ್ತು. ಆ ಕುಂಠಿತವಾಗಿರುವಂಥ ಅಭಿವೃದ್ಧಿಯನ್ನು ಇವರು ಮತ್ತೆ ಅಭಿವೃದ್ಧಿ ಮಾಡ್ತಾನೆ. ಎಷ್ಟೆಲ್ಲ ಇವರಿಗೆ ಹಣಕಾಸಿನ ಕುಂಠಿತವಾಗಿತ್ತು ಆ ಕುಂಠಿತವಾಗಿರುವಂತಹ ವಿಷಯನೆಲ್ಲ ದೂರ ಮಾಡಿ ಇವರಿಗೆ ಶುಭ ಫಲವನ್ನು ನೀಡಿ ಇವರಿಗೆ ಒಳ್ಳೆಯ ಯೋಗ ಫಲವನ್ನು ನೀಡ್ತಾನೆ. ಮತ್ತು ಇವರ ವೈವಾಹಿಕ ಜೀವನಕ್ಕೆ ಸಕ್ಸಸ್ ನೀಡುವಂಥ ಕೆಲಸ ಇಲ್ಲಿ ಗುರುಗ್ರಹ ಮಾಡ್ತಾನೆ ಈ ಕಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಗೆ. ಈ ಸಿಂಹರಾಶಿಯ ಗುರು ವ್ಯಯಾಧಿಪತಿಯಾಗಿ ಬರ್ತಾನೆ. ವ್ಯಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ವ್ಯಯ ಸ್ಥಾನ ಸಂಚಾರ ಮಾಡುವಂಥ ಗುರುಗ್ರಹ ಇವರಿಗೆ ಅಷ್ಟೊಂದು ಶುಭ ಫಲ ನೀಡುವುದಿಲ್ಲ. ಮತ್ತು ಇವರಿಗೆ ಆರೋಗ್ಯ ಸಮಸ್ಯೆ ಬರಬಹುದು, ಅಲ್ಲ ಹಣಕಾಸು ಸಮಸ್ಯೆ ಬರಬಹುದು. ಎರಡರಲ್ಲಿ ಒಂದು ಸಮಸ್ಯೆ ಅವಶ್ಯವಾಗಿ ಬರ್ತದೆ. ಆದ ಕಾರಣ ಎಲ್ಲ ಇವರಿಗೆ ಸಾಲ ಜಾಸ್ತಿ ಆಗಬಹುದು. ಈ ರೀತಿಯಾದಂಥ ಅಶುಭ ಫಲವನ್ನು ಗುರುಗ್ರಹ ನೀಡುವುದರಿಂದ ಇವರಿಗೆ ಈ 1 ವರ್ಷಗಳ ಕಾಲ ಅಷ್ಟೊಂದು ಒಳ್ಳೆಯ ಫಲ ಇರುವುದಿಲ್ಲ. ಆದ ಕಾರಣ ಇವರು ಪರಿಹಾರ ಮಾಡಿಕೊಳ್ಳಬೇಕಾಗ್ತದೆ ಈ ಸಿಂಹರಾಶಿಯವರು. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಈ ಕನ್ಯಾ ರಾಶಿಗೆ ಲಾಭಸ್ಥಾನದಲ್ಲಿ ಗುರುಗ್ರಹ ಸಂಚಾರ ಮಾಡುವುದರಿಂದ ಕನ್ಯಾ ರಾಶಿ ಅತ್ಯಂತ ಶ್ರೇಷ್ಠ ಫಲವನ್ನು ಅವಶ್ಯವಾಗಿ ಗುರುಗ್ರಹ ನೀಡ್ತಾನೆ. ಯಾಕಂದ್ರೆ ಲಾಭ ಅಂತಂದ್ರೆ ನಾವು ಎಂತೀವಿ, ಯಾವುದೇ ಕೆಲಸ ಮಾಡಲಿ ನಮಗೆ ಲಾಭ ಇದ್ದರೆ ಸಾಕಪ್ಪ, ನಷ್ಟ ಆಗಬಾರ್ದು ಅಂತಿರ್ತೇವಲ್ಲ, ಆ ರೀತಿಯಾದಂಥ ಯಾವುದೇ ರೀತಿಯ ನಷ್ಟವನ್ನು ಕೊಡದೆ
ಈ ಕನ್ಯಾ ರಾಶಿಯವರಿಗೆ ಇನ್ನು ಸತತ 1 ವರ್ಷಗಳ ಕಾಲ ಇವರಿಗೆ ಅಭಿವೃದ್ಧಿ ಮಾಡ್ತಾನೆ. ಹಣಕಾಸಿನ ವಿಷಯದೊಳಗೆ ಇವರಿಗೆ ಸಕ್ಸಸ್ ನೀಡ್ತಾನೆ. ವ್ಯಾಪಾರ ವ್ಯವಹಾರ ಏನೇ ಇವರ ಕೆಲಸ ಕಾರ್ಯಗಳಲ್ಲಿ ಶುಭ ಫಲವನ್ನು ನೀಡಿ ಇವರನ್ನ ಸನ್ಮಾರ್ಗ ಕರೆದುಕೊಂಡು ಹೋಗುವಂಥ ಕೆಲಸ ಗುರುಗ್ರಹ ಮಾಡ್ತಾನೆ. 11ನೇ ಮನೆಯಲ್ಲಿ ಗುರು ಸಂಚಾರ ಮಾಡುವುದರಿಂದ. ಇನ್ನು ತುಲಾರಾಶಿ, ಈ ತುಲಾರಾಶಿಯ ಗುರುಗ್ರಹ ದಶಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ಇನ್ನು 1 ವರ್ಷಗಳ ಕಾಲ. ದಶಮ ಅಂತಂದ್ರೆ ವ್ಯಾಪಾರ ವ್ಯವಹಾರ ಉದ್ಯೋಗ ಅಂತ ಹೇಳ್ತೇವೆ. ಕರ್ಮಸ್ಥಾನವಾಗಿರುವಂತಹ ಗುರುಗ್ರಹ ಕರ್ಮಸ್ಥಾನದಲ್ಲಿ ಗುರುಗ್ರಹ ಸಂಚಾರ ಮಾಡುವುದರಿಂದ ಅತ್ಯಂತ ಶ್ರೇಷ್ಠ ಫಲವನ್ನು ಈ ತುಲಾರಾಶಿಯವರಿಗೆ ಅವಶ್ಯವಾಗಿ ನೀಡ್ತಾನೆ. ತುಲಾರಾಶಿಯವರು ಇವಾಗ 9ನೇ ಮನೆಯಲ್ಲಿ ಇದ್ದಂಥ ಗುರು 10ನೇ ಮನೆಯಲ್ಲಿ ಬಂದ ತಂದೆ ಸ್ಥಾನವು ಚೆನ್ನಾಗಿರ್ತದೆ, ಇವರ ಕರ್ಮಸ್ಥಾನವೂ ಚೆನ್ನಾಗಿರ್ತದೆ. ಇನ್ನೂ 1 ವರ್ಷಗಳ ಕಾಲ ಇವರ ಕರ್ಮಸ್ಥಾನವನ್ನು ಚೆನ್ನಾಗಿರೋದ್ರಿಂದ ಇರ್ತಾರೆ. ಆದ ಕಾರಣ ಗುರುಗ್ರಹ ಇಲ್ಲಿ ಅತ್ಯಂತ ಶ್ರೇಷ್ಠ ಫಲವನ್ನು ಈ ತುಲಾರಾಶಿಯವರು ನೀಡ್ತಾನೆ. ಇನ್ನು ವೃಶ್ಚಿಕ ರಾಶಿ, ಈಗ ವೃಶ್ಚಿಕ ರಾಶಿಗೆ ಗುರುಗ್ರಹ 9ನೇವನಾಗಿ ಬರೋದ್ರಿಂದ ಶುಭ ಫಲವನ್ನು ನೀಡ್ತಾನೆ. ನಾವೇನು ಒಂದು ಮಾತು ಹೇಳ್ತೇವಪ್ಪ ಅಂದ್ರೆ, ಜ್ಯೋತಿಷ್ಯದೊಳಗೆ ಶುಭ ಗ್ರಹಗಳು ತ್ರಿಕೋನ ಸ್ಥಾನದಲ್ಲಿ ಸಂಚಾರ ಮಾಡಲಿ ಮತ್ತು ಪಾಪಗ್ರಹಗಳು ಕೇಂದ್ರ ಸ್ಥಾನ ಸಂಚಾರ ಮಾಡಲಿ ಅಂತ ಹೇಳ್ತೀವಿ. ಅದೇ ರೀತಿ ಇಲ್ಲಿ ತ್ರಿಕೋನ ಸ್ಥಾನದಲ್ಲಿ ಸಂಚಾರ ಮಾಡುವಂಥ ಗುರುಗ್ರಹ ಶುಭ ಫಲವನ್ನು ನೀಡ್ತಾನೆ. ತಂದೆಯ ಸ್ಥಾನವನ್ನು ಅಭಿವೃದ್ಧಿ ಮಾಡ್ತಾನೆ ಮತ್ತು ಇವರು ಧರ್ಮ ಕಾರ್ಯ ನಿರತರಾಗ್ತಾರೆ. ತೀರ್ಥಯಾತ್ರೆ ಮಾಡುವಂತಹ ಯೋಗ ಇವರಿಗೆ ಉಂಟಾಗ್ತದೆ. ಯಾಕಂದ್ರೆ ಪುಣ್ಯ ಪ್ರಾಪ್ತಿ ಆಗುವುದರಿಂದ ಗುರುಗ್ರಹ ಇಲ್ಲಿ ಶ್ರೇಷ್ಠ ಫಲವನ್ನು ಈ ವೃಶ್ಚಿಕ ರಾಶಿಯವರು ನೀಡ್ತಾನೆ. ಇನ್ನು ಧನುಸು ರಾಶಿ, ಈ ಧನುಸು ರಾಶಿಯ ಗುರುಗ್ರಹ 8ನೇವನಾಗಿ ಬರುವುದರಿಂದ ಅಷ್ಟೊಂದು ಶುಭ ಫಲವನ್ನು ನೀಡುವುದಿಲ್ಲ. ಗುರುನೇ ಈ ಧನುಸು ರಾಶಿ ಅಧಿಪತಿಯಾಗಿರ್ತಾನೆ. ಆದರೆ ಗುರುಗ್ರಹ ಏನಾದರೂ ಬಲಹೀನನಾದಪ್ಪ ಅಂತಂದ್ರೆ ಶುಭ ಫಲವನ್ನು ನೀಡುವುದಿಲ್ಲ. ಅವನು ಬಲಿಷ್ಠನಾಗಿದ್ದಾನೆ ಇಲ್ಲ ಅಂತಲ್ಲ, ಆದರೆ ಅಲ್ಲಿ ಏನೈತಿ ಅಷ್ಟಮ ಸ್ಥಾನದೊಳಗೆ ರೋಗ ಸಾಲ ಶತ್ರು ದೀರ್ಘಕಾಲಿಕ ರೋಗಗಳು ಈ ರೀತಿಯಾದಂಥ ಕೆಟ್ಟ ಫಲಗಳಿರುವುದರಿಂದ ಗುರು ಎಲ್ಲಿ ಇರ್ತಾನೋ ಆ ಸ್ಥಾನ ಅಭಿವೃದ್ಧಿ ಮಾಡುವಂಥ ಸ್ಥಾನವಾಗಿ ಆ ಕೆಟ್ಟ ಸ್ಥಾನವನ್ನು ಅಭಿವೃದ್ಧಿ ಮಾಡೋದ್ರಿಂದ ಇವರಿಗೆ ಅನಾರೋಗ್ಯ ಸಂಭವಿಸಬಹುದು, ಅಥವಾ ಹಣಕಾಸಿನ ಸಮಸ್ಯೆ ಬರಬಹುದು, ಅಥವಾ ಸಾಲವಾಗಬಹುದು. ಈ ರೀತಿಯಾದಂಥ ಕೆಟ್ಟ ಅಶುಭ ಫಲವನ್ನು ಗುರುಗ್ರಹ ಈ ಧನುಸು ರಾಶಿಯವರಿಗೆ ಕೊಡ್ತಾನೆ. ಆದ ಕಾರಣ ಇಲ್ಲಿ ಅಷ್ಟೊಂದು ಶುಭ ಫಲ ನೀಡುವುದಿಲ್ಲ. ಈ ಧನುಸು ರಾಶಿಯವರು ಸ್ವಲ್ಪ ಪ್ರಮಾಣದಲ್ಲಿ ಪರಿಹಾರ ಮಾಡಿಕೊಳ್ಳೋದು ಒಳ್ಳೆಯದು ಮತ್ತು ಉತ್ತಮವಾಗಿರ್ತದೆ. ಅದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯ ದೂರವಾಗಿ ನಿಮ್ಮ ಜೀವನದ ಸುಖವನ್ನು ಉಂಟು ಮಾಡುವಂಥ ಕೆಲಸ ಗುರುಗ್ರಹ ಮಾಡ್ತಾನೆ. ಇನ್ನು ಮಕರ ರಾಶಿ, ಮಕರ ರಾಶಿಯ ಸಪ್ತಮ ಸ್ಥಾನದಲ್ಲಿ ಗುರುಗ್ರಹ ಸಂಚಾರ ಮಾಡೋದ್ರಿಂದ ಒಳ್ಳೆಯ ಫಲವನ್ನು ಅವಶ್ಯವಾಗಿ ನೀಡ್ತಾ ಇದ್ದು ಕೇಂದ್ರ ಸ್ಥಾನವಾಗುವುದರಿಂದ ಇಲ್ಲಿ ಗುರು ಮತ್ತು ಉಚ್ಚ ಸ್ಥಾನದಲ್ಲಿರುವುದರಿಂದ ಇವರ ವೈವಾಹಿಕ ಜೀವನದಲ್ಲಿ ಶುಭ ಫಲವನ್ನು ನೀಡ್ತಾನೆ. ಇವರ ಗಂಡ ಹೆಂಡತಿಯಲ್ಲಿ ಅತ್ಯಂತ ಅನ್ಯೋನ್ಯತೆ ಜೀವನವನ್ನು ಸಾಗಿಸುವಂಥ ಯೋಗವನ್ನು ಗುರುಗ್ರಹ ಈ ರಾಶಿಗೆ ಮಾಡಿಕೊಡ್ತಾರೆ. ಯಾಕಂದರೆ ಇಲ್ಲಿವರೆಗೂ ಅವನು ಷಷ್ಠ ಸ್ಥಾನದೊಳಗಿದ್ದ, ಇನ್ನೂ ಸಪ್ತಮ ಸ್ಥಾನಕ್ಕೆ ಸಂಚಾರ ಮಾಡಕತ್ತಪ್ಪ ಅಂದ್ರೆ ಇದುವರೆಗೂ ಅವ್ರು ತನ್ನ ಗಂಡ ಹೆಂಡತಿ ಒಳಗೆ ಏನು ಸಮಸ್ಯೆಗಳಿದ್ದರು ಅಂಥ ಸಮಸ್ಯೆ ದೂರ ಮಾಡಿ ಗಂಡ ಹೆಂಡತಿ ಅನ್ಯೋನ್ಯತವಾಗಿರುವ ರೀತಿಯೋ ಮತ್ತು ಅವರ ವ್ಯಾಪಾರ ವ್ಯವಹಾರದಲ್ಲಿಯೋ ಲಾಭವಾಗುವಂತೆ ಈ ರೀತಿಯಾದಂಥ ಶುಭ ಫಲವನ್ನು ಗುರುಗ್ರಹ ಈ ಮಕರ ರಾಶಿಯವರಿಗೆ ನೀಡ್ತಾನೆ. ಇನ್ನು ಕುಂಭರಾಶಿ, ಈ ಕುಂಭರಾಶಿಗೆ ಆಲ್ರೆಡಿ 7.5 ನಡೀತಾ ಇತ್ತ. ಇನ್ನು ಈ 7.5 ನಡೆಯುವಂಥ ಸ್ಥಿತಿ ಒಳಗೆ ಗುರುಬಲ ಇಲ್ಲಪ್ಪ ಅಂತಂದ್ರೆ ಕಷ್ಟ ಆಗ್ತದ ಈ ಕುಂಭರಾಶಿ. ಯಾಕಂದ್ರೆ ಷಷ್ಠ ಸ್ಥಾನ ಅಂತಂದ್ರೆ ಇಲ್ಲಿ ಕಷ್ಟ ಆಗ್ತದ. ರೋಗ ಸಾಲ ಶತ್ರು ಈ ರೀತಿಯಾದಂತಹ ಕೆಟ್ಟ ಅಶುಭ ಫಲಗಳನ್ನು ಗುರುಗ್ರಹ ನೀಡುವುದರಿಂದ ಇವರಿಗೆ ಮೊದಲೇ ಇವರು 7.5 ಬೇಸತ್ತು ಹೋಗಿರ್ತಾರೆ. ಅಂತಲ್ಲಿ ಗುರುಗ್ರಹ ಗುರುವಿನ ಬಲನೂ ಇಲ್ಲಪ್ಪ ಅಂತಂದ್ರೆ ಇವರಿಗೆ ಕಷ್ಟ ಆಗ್ತದೆ. ಆದ ಕಾರಣ ಈ ಕುಂಭರಾಶಿಯವರು ಸಮಾಧಾನ ಚಿತ್ತರಾಗಿ ಎಲ್ಲ ರೀತಿ ವ್ಯವಹಾರದಲ್ಲಿ ವರ್ತನೆ ಮಾಡಬೇಕು. ಯಾಕಂತಂದ್ರೆ ಈ 7.5 ಒಳಗೆ ಗುರುಬಲ ಕಳ್ಕೊಂತಂದ್ರೆ ಅಲ್ಲಿ ಸಮಸ್ಯೆ ಉಂಟಾಗ್ತದೆ. ಮೊದಲೇ ತೊಂದರೆ ಇರುವಂಥ ರಾಶಿ ಆಗಿರ್ತದೆ ಈ ಕುಂಭರಾಶಿ. ಅದರಲ್ಲಿ ಗುರು ಇಲ್ಲ ಅಂತಂದ್ರೆ ಮತ್ತೂ ತೊಂದರೆ. ಯಾಕಂದ್ರೆ ನಮ್ಮನ್ನ ಯಾರು ಒಳ್ಳೆ ಮಾರ್ಗದರ್ಶನ ಕರ್ಕೊಂಡು ಹೋಗ್ಬೇಕಂತಂದ್ರೆ ಗುರುನೂ ಬೇಕಾಗ್ತಾನೆ. ಅವನೇ ಇಲ್ಲ ಅಂತಂದ್ರೆ ನಮ್ಗೆ ಹಾದಿ ಕಾಣ್ದಂಗೆ ಆಗ್ತದೆ. ಅಂಥದ್ರೊಳಗೆ ಇವರು ಪರಿಹಾರ ಮಾಡ್ಕೋದು ಉಚಿತವಾಗಿರ್ತದೆ. ಪರಿಹಾರ ಮಾಡಿಕೊಂಡ್ರೆ ಇವರ ಕಷ್ಟ ಕಾರ್ಪಣ್ಯಗಳು ಇಂದ ದೂರ ಆಗ್ತಾರೆ. ಆದ ಕಾರಣ ಗುರುಗ್ರಹ ಇಲ್ಲಿ ಶುಭ ಫಲವನ್ನು ನೀಡುವುದಿಲ್ಲ. ಕುಂಭರಾಶಿಯವರು ಪರಿಹಾರ ಮಾಡಿಕೊಳ್ಳೋದು ಉಚಿತವಾಗ್ತದೆ. ಇನ್ನು ಮೀನರಾಶಿ, ಮೀನರಾಶಿಗೂ ಜನ್ಮಶನಿ ಅದಾನ. ಜನ್ಮಶನಿ 7.5 ನಡೀತಾ ಇದ್ದ. ಆದರೂ ಇವರು ಕಷ್ಟ ಕಾರ್ಪಣ್ಯದೊಳಗೆ ಅದಾರ ಆಲ್ರೆಡಿ. ಇನ್ನು ಗುರುಗ್ರಹ ಪಂಚಮ ಸ್ಥಾನದಲ್ಲಿ ಸ್ಥಿತನಾಗಿ ಅದು ಸಂಚಾರ ಮಾಡೋದ್ರಿಂದ ಶುಭ ಫಲವನ್ನು ನೀಡ್ತಾನೆ. ಈ ಶನಿಯ ಪ್ರಭಾವವನ್ನು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಿ, ಯಾಕಂದ್ರೆ ಗುರುಗ್ರಹ ಉಚ್ಚಾಶ್ರಯವಾಗಿರುವುದರಿಂದ ಅಥವಾ ಪುನರ್ವಸು ನಕ್ಷತ್ರದಲ್ಲಿ ಇರುವುದರಿಂದ ಇಲ್ಲಿ ವರ್ಗೋತ್ತಮವಾಗಿರೋದ್ರಿಂದ ಇವರ ಕಷ್ಟ ಕಾರ್ಪಣ್ಯವನ್ನು ದೂರ ಮಾಡಿ ಇವರಿಗೆ ಸನ್ಮಾರ್ಗದ ಕಡೆ ಕರ್ಕೊಂಡು ಹೋಗುವಂಥ ಕೆಲಸ ಈ ಗುರುಗ್ರಹ ಮಾಡ್ತಾನೆ ಅವಶ್ಯವಾಗಿ ಈ ಮೀನರಾಶಿಯವರಿಗೆ. ಇನ್ನು ಯಾವೆಲ್ಲ ರಾಶಿಗಳಿಗೆ ಗುರುಗ್ರಹದ ಬಲ ಇಲ್ಲವೋ ಆ ಎಲ್ಲ 4 ರಾಶಿಗಳು ಪರಿಹಾರ ಮಾಡಿಕೊಳ್ಳೋದು ಉಚಿತವಾಗ್ತದೆ. ಯಾವ ರಾಶಿ ಅಂತಂದ್ರೆ ವೃಷಭ ರಾಶಿ, ಸಿಂಹ ರಾಶಿ, ಧನು ರಾಶಿ ಮತ್ತು ಕುಂಭ ರಾಶಿ 4 ರಾಶಿಯವರು ಪರಿಹಾರ ಮಾಡಿಕೊಳ್ಳೋದು ಉಚಿತವಾಗಿರ್ತದೆ. ಯಾಕೆ ಗುರುಬಲ ಅಂತಂದ್ರೆ ಎಲ್ಲರಿಗೂ ಬೇಕಾಗಿರುವಂತಹ ಬಲ ಆಗಿರ್ತದೆ. ಇದು ಗುರು ಸನ್ಮಾರ್ಗ ಕರ್ಕೊಂಡು ಹೋಗ್ತಿರ್ತಾನೆ ನಮ್ಮನ್ನು.
ಆದ ಕಾರಣ ಅವನೇ ಇಲ್ಲಪ್ಪ ಅಂತಂದ್ರೆ ನಮಗೆ ದಿಕ್ಕ ತೋಚದಂತ ಆಗತ್ತಲ್ಲ. ಅದಕ್ಕೆ ಅವನ ಬಲಪಡಿಸಿಕೊಳ್ಳೋದು ಅಥವಾ ಅವನ ಅಶುಭ ಫಲವನ್ನು ಕಳೆದುಕೊಂಡು ನಮ್ಮ ಮೇಲೆ ಅವನ ಶುಭ ಫಲ ದೃಷ್ಟಿ ಬೀರಲಿ ಅಂದ್ರೆ ನಾವು ಈ ಪರಿಹಾರ ಮಾಡಿಕೊಳ್ಬೇಕಾಗ್ತದ. ಅದಕ್ಕೊಂದು ಮಂತ್ರ ಬರ್ತದ, ಆ ಮಂತ್ರ ಸ್ಕ್ರೀನ್ ಮೇಲೆ ಬರ್ತತಿ. ಆ ಮಂತ್ರವನ್ನು ನೀವು 21 ದಿನಗಳ ಕಾಲ ಪಠನೆ ಮಾಡಬೇಕು. ಹಾಗೂ 5 ಗುರುವಾರಗಳ ಕಾಲ ನಿಮ್ಮ ಮುಷ್ಟಿಯಷ್ಟು ಕಡಲೆಕಾಳನ್ನು ಹಳದಿ ವಸ್ತ್ರದಲ್ಲಿ ಹಾಗೂ ದಕ್ಷಿಣ ಸಮೇತವಾಗಿ ಅದನ್ನು ನೀವು ಗುರುಗಳಿಗೆ ಅಥವಾ ಗುರು ಕ್ಷೇತ್ರಗಳಿಗೆ ಅಥವಾ ಗುರುವಿಗೆ ಅಥವಾ ಸಾಯಿಬಾಬಾ ಈ ರೀತಿಯಾದಂಥ ಗುರುವಿನ ಆಶ್ರಮಗಳಿಗೆ ನೀವು ದಾನ ಮಾಡುವುದರಿಂದ ನಿಮ್ಮ ಪಾಪ ಎಲ್ಲ ಪರಿಹಾರವಾಗಿ ಗುರುಗ್ರಹದ ಬಲ ಹೆಚ್ಚಾಗಿ ನಿಮ್ಮ ಜೀವನದಲ್ಲಿ ಶುಭ ಫಲವನ್ನು ಗುರುಗ್ರಹ ಅವಶ್ಯವಾಗಿ ನೀಡ್ತಾನೆ. ಅವರು ಬರೀ 4 ರಾಶಿಯವರು ಮಾಡ್ಕೊಳ್ಬೇಕಂತೇನಿಲ್ಲ. ದ್ವಾದಶ ಭಾವದ 12 ರಾಶಿಯವರು ಗುರುಗ್ರಹದ ಬಲವನ್ನು ಪಡೆದುಕೊಳ್ಳಬೇಕಂದ್ರೆ ಮಾಡಬಹುದು. ಇಲ್ಲ ಈ 4 ರಾಶಿಯವರು ಮಾತ್ರ ಈ ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ಅವರ ಜೀವನದಲ್ಲಿ ಅಭಿವೃದ್ಧಿನ ಕಾಣ್ತಾರೆ. ಹಾಗೂ ಇನ್ನೂ ಇದ್ರ ಬಗ್ಗೆ ನಿಮಗೇನಾದರೂ ಪ್ರಶ್ನೆಗಳಿದ್ರೆ ನನ್ನ ಕೇಳ್ಬೋದು. ನಿಮ್ಮ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸುವಂಥ ಪ್ರಯತ್ನ ಮಾಡ್ತೀನಿ. ಹಾಗೂ ನಿಮ್ಮ ಜಾತಕ ವಿಶ್ಲೇಷಣೆ ಮತ್ತು ವಾಸ್ತುವಿನ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ನಮ್ಮನ್ನು ಸಂಪರ್ಕಿಸಬಹುದು. ನನ್ನ ನಂಬರ್ 8618390255. ಎಲ್ಲರಿಗೂ ನಮಸ್ಕಾರ ಹಾಗೂ ಧನ್ಯವಾದಗಳು.